राज्य भर में बीदर के ठेकेदार सचिन पांचाल की आत्महत्या का मामला राजनीतिक तौर पर इस्तेमाल किया जा रहा है। इस मामले में मंत्री प्रियांक खरगे के इस्तीफे की मांग विपक्ष कर रहा है। साथ ही विरोध प्रदर्शन आदि भी राज्य भर में जारी है। इसी बीच पूर्व एमएलसी अरविंद कुमार अरली ने विपक्ष पर निशाना साधते हुए कहा, राज्य में भारतीय जनता पार्टी बेरोजगार है। वे नौकरियों के बिना घर पर ऐसी मौतों पर राजनीति कर रही है। उनके पास कोई शर्म और गरिमा नहीं है। बीजेपी अध्यक्ष विजेंद्र ने खरगे से इस्तीफा मांगा है। उन्हें किस कारण से इस्तीफा देना चाहिए, इस मामले में प्रियांक खरगे का नाम कहीं पर भी नहीं है। उनका नाम घसीटकर राजनीति की जा रही है। अरली ने एक वीडियो जारी कर ये बयान दिया है। विशेष संवाददाता की रिपोर्ट। राज्यದ ಬಿಜೆಪಿ ಪಕ್ಷದವರಿಗೆ ಯಾವುದೇ ಕೆಲಸ ಇಲ್ಲ, ನಿರುದ್ಯೋಗಿಗಳಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾವಿನ ಮನೆಯಲ್ಲಿ ಕೂಡ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು. ಅವ್ರನ್ನ ನಂಬಿದ್ದ ಕುಟುಂಬಗಳಿಗೆ ಅನ್ಯಾಯ ಮಾಡಿದಂತಾಗಿದೆ. ಅವರು ಯಾವ ಧೈರ್ಯ ಮಾಡಿ ಸೂಸೈಡ್ ಮಾಡ್ಕೋಕ್ಕೆ ಹೋಗಿದ್ದು, ಅದೇ ಧೈರ್ಯನ ತಮಗೆ ಯಾರಾದರೂ ಕಿರ್ಕೊಳ್ಳೋಕ್ಕೊಳತ್ರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಯಾವುದೋ ಬಗೆಹರಿಸೋ ಕೆಲಸ ಮಾಡಬೇಕಾಗಿತ್ತು. ಅದರ ಆಗಿಲ್ಲ. ಇದು ಒಂದು ದುಃಖಕರ ಸಂಗತಿ. ಕೆಲಸಕ್ಕೆ ಹೋಗೋದು ತಪ್ಪದ. ಆದರೂ ಕೂಡ ಬಿ ಜೆ ಪಿಯವರು ಇಂಥ ಒಂದು ಸಾವಿನ ಮನೆಯಲ್ಲಿ ತಮ್ಮ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇವರಿಗೆ ನುಂಗಲಾರದ ತುತ್ತು ಆಗ್ಯಾರ. ಆಮೇಲೆ ಇವ್ರ ಮನೆ ದೇವರಾಗ್ಯಾರ. ಇವರು ಮುಂಜಾನೆ ಎದ್ದ ತಕ್ಷಣ ಇವ್ರಿಗೆ ನೆನೆಸ್ಲಿಲ್ಲ ದಿನಕ್ಕಂದರೆ ಇವ್ರಿಗೆ ಅನ್ನ ಜೀರ್ಣ ಆಗಲ್ಲ. ಭಾಳ ಗೊಂದಲದಾಗಿರ್ತಾರೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿಯವರು ಮಾಡುವಂಥ ಎಲ್ಲ ದುರಾಚಾರಗಳನ್ನು, ದುರಾಡಳಿತದ ಎಲ್ಲ ಇದನ್ನು ಬಯಲಿಗೆಳಿತಾರೆ. ಅದು ಒಂದು ಅವರಿಗೆ ಬಹಳ ದುಃಖಕರ. ಇದೇ ರೀತಿ ರಾಷ್ಟ್ರ ಲೆವೆಲಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿಜಿಯವರನ್ನು ಹಾಗೂ ಶಾರ ಹಾಗೂ ಬಿ ಜೆ ಪಿ ಪಕ್ಷಕ್ಕೆ ಅವ್ರು ಮುಜುಗರ ತರೋಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಮುಜುಗರ ಅಂದರೆ ಪಕ್ಷ ಏನು ಮಾಡ್ತದೋ ಅದು ಬಹಿರಂಗಪಡಿಸಿ ಜನತೆ ತಿಳಿಸಿದ ಕೆಲಸ ಮಾಡಿದ್ರೆ ಅವ್ರಿಗೆ ಮೋದಿಗೆ, ಅಮಿತ್ ಶಾ, ಬಿ ಜೆ ಪಿಯವರಿಗೆ ಮುಜುಗರ ಆಗ್ತದೆ. ಅಲ್ಲಿ ಅವ್ರಿಗೆ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಭಯ. ಇಲ್ಲಿ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಅಂದರೆ ಅವರಿಗೆ ಭಾಳ ಅಲರ್ಜಿ. ಯಾಕಂದ್ರೆ ಇವ್ರು ಯಾವುದೇ ಒಂದು ವಿಷಯದಲ್ಲಿ ಅವರಿಗೆ ತಳಕು ಹಾಕಬೇಕು, ಅವ್ರಿಗೆ ಸಿಗಾಕಬೇಕು. ಅವರಿಗೆ ಇದಕ್ಕೆ ಏನು ಸಂಬಂಧ ಇದೆ? ಈ ಆತ್ಮಹತ್ಯೆಗೂ ಪ್ರಿಯಾಂಕ್ ಖರ್ಗೆ ಸಂಬಂಧ. ಈಗ ನೋಡಿರಿ, ನಮ್ಗೆ ಭಾಳ ಫಾಲೋವರ್ಸ್ ಇರ್ತಾರೆ. ಆ ಫಾಲೋವರ್ಸ್ ಇದ್ದ ತಕ್ಷಣ ನಾವೇನು ರಾಜೀನಾಮೆ ಕೊಡೋಕ್ಕಾಗ್ತದೆ? ಹಾಗೆ ಅದು ಅವ್ರದ್ದು ಫಾಲೋವರ್ ಅದನ್ನು ಅವನು ಏನು ವ್ಯವಹಾರ ಇತ್ತು, ಮಾಡಿದನೋ ಮಾಡಿಲ್ಲೋ ಗೊತ್ತಿಲ್ಲ. ತನಿಖೆ ಆಗಬೇಕಂತ ಪ್ರಿಯಾಂಕ್ ಖರ್ಗೆ ಸ್ವತಃ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇಂಥ ಇದರಲ್ಲಿ ಕೂಡ ಅವರು ಎಲ್ಲಿ ಒಂದು ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಬಯಲಾಗಿಲ್ಲ, ಅವ್ರು ನಮೂದಿಸಿಲ್ಲ. ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಏನು ಅರ್ಥನೇ ಆಗ್ತಿಲ್ಲ. ಬಿ ಜೆ ಪಿಯವರು ಹಗಲೆಲ್ಲ ಗುಲ್ಬರ್ಗ 4-5 ಪ್ರಕರಣಗಳದು. ಆ ಪ್ರಕರಣಗಳ ಮಣಿಕಂಠ ರಾಠೋಡ್ ಅವರು ಯಾರೋ IPL ಬುಕ್ಕಿನಲ್ಲಿ ಒಬ್ಬ ಇದ್ದ, ಏತು ಅಕ್ಕಿ ಸಾಗಣೆ ಮಾಡೋದ್ರಲ್ಲಿ ಸಿಕ್ಕಿದ್ರು. ಇವರೆಲ್ಲ ಎಲ್ಲದಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಇದು ತಳಕು ಹಾಕಬೇಕಂತ ನೋಡಿದ್ರು. ಆದರೆ ತನಿಖೆ ಮಾಡಿದ ನಂತರ ಅವ್ರದ್ದೇ ನಾಯಕರು ಬಂದರು. ಇದೆಲ್ಲ ಅವ್ರಿಗೆ ಮುಖಭಂಗ ಆಗ್ಯದ. ಆದರೂ ಕೂಡ ಹೆಂಗಾರ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ತೇಜೋವಧೆ ಮಾಡಬೇಕನ್ನೋ ಉದ್ದೇಶದ ಹೊಂಟಿದ್ದಾರೆ. ಅದು ರಾಜ್ಯದ ಜನತೆಗೆ ತಿಳಿತಾ ಇದೆ.